ಚಿಂತನೆ, ಪ್ರಾರ್ಥನೆ. ಚಿಂತನೆ ಜೀವನ ಚಕ್ರ. ಆಯುರ್ವರ್ಷಂ ಶತಂ ನೃಣಾಂ ರಾತ್ರೌ ತದರ್ಥಂ ಗತಂ ತಸ್ಯಾರ್ಧಸ್ಯ ಪರಸ್ಯ ಸಾರ್ಧಮಪರಂ ಬಾಲತ್ವ ವೃದ್ಧತ್ವಯೋಃ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾದಿಭಿರ್ನೀಯತೆ ಜೀವೇ ವಾರಿ ತರಂಗ ಚಂಚಲತರೆ ಸೌಖ್ಯಂ ಕುತಃ ಪ್ರಾಣಿನಾಂ ಎಂದು. ಅಂದರೆ 100 ವರ್ಷಗಳ ಮನುಷ್ಯನ ಆಯುಷ್ಯದಲ್ಲಿ ಅರ್ಧ ಭಾಗದಷ್ಟು ಕಾಲ ರಾತ್ರಿಯಲ್ಲಿ ಕಳೆದು ಹೋಗುತ್ತದೆ. ಉಳಿದ ಅರ್ಧ ಮೊದಲು ಮತ್ತು ಕೊನೆಯ ಅರ್ಧ ಬಾಲ್ಯ ಮತ್ತು ವೃದ್ಧಾಪ್ಯದಲ್ಲಿ ಕಳೆದು ಹೋಗುತ್ತದೆ. ಹೀಗೆ ವಿವಿಧ ರೀತಿಯಲ್ಲಿ ಕಳೆದು ಹೋದ ಆಯಸ್ಸಿನ ಉಳಿದ ಅಲ್ಪ ಸ್ವಲ್ಪ ಭಾಗವನ್ನು ಸಾರ್ಥಕಪಡಿಸಿಕೊಂಡು ಮನುಷ್ಯ ವಿವೇಕಿಯಾಗುತ್ತಾನೆ. ಹಾಗಿಲ್ಲವಾದರೆ ಆಹಾರ, ನಿದ್ದೆ ಇತ್ಯಾದಿಗಳಲ್ಲಿ ಜೀವನ ಕಳೆಯುವ ಪಶುವಿನಂತಾಗುತ್ತಾನೆ ಎಂದಿದ್ದಾರೆ ಹಿರಿಯರು. ಬಾಳು ಮತ್ತು ಗೋಳು ಈ ಎರಡು ಪರಸ್ಪರ ಸಂಬಂಧವಾಚಕ ಶಬ್ದಗಳು. ಬಾಳಿನಲ್ಲಿ ಗೋಳಿದೆ, ಗೋಳಿನಿಂದಲೇ ಬಾಳು ಸಾಗಬೇಕಿದೆ. ಈ ಬಾಳು ಭಗವಂತನ ಆಟವಲ್ಲವೇ? ಆಟದಲ್ಲಿ ಪಾಲುದಾರ ಮಾತ್ರ. ಬದುಕಿನ ಆಟದಲ್ಲಿ ಸುಖವೂ ಇದೆ, ದುಃಖವೂ ಇದೆ. ನಾವು ಆಟಗಾರರು ಮಾತ್ರ, ಭಗವಂತನೇ ತೀರ್ಪುಗಾರನಲ್ಲವೇ? ಆದುದರಿಂದ ನಾವು ಬಾಳಿನಲ್ಲಿ ಆಡಬೇಕು, ಆಡುತ್ತಿರಬೇಕು. ನಿರಾಸೆ ಮುಂತಾದವುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಮುಂದೆ ಸಾಗಬೇಕು. ಮುಂದೊಂದು ದಿನ ಭಗವಂತನು ತನ್ನ ಆಟವನ್ನು ನಿಲ್ಲಿಸುವವರೆಗೆ. ನದಿಯ ಮೇಲೆ ನಿರ್ಮಿಸಿರುವ ಸೇತುವೆಯನ್ನು ಸುಭದ್ರವಾಗಿ ಹಿಡಿದಿರುವುದು ಅದರ ಎರಡೂ ಕಡೆಯಲ್ಲಿರುವ ಕಂಬಗಳು. ಅದೇ ರೀತಿಯಲ್ಲಿ ಜೀವನ ಎಂಬ ಸೇತುವೆಗೂ ಕೂಡ 2 ಕಂಬಗಳಿವೆ. ಆ 2 ಕಂಬಗಳೇ ಜನನ ಮತ್ತು ಮರಣ. ಈ 2 ಮಾನವನ ಜೀವನದಲ್ಲಿ ಪ್ರಮುಖ ಘಟ್ಟಗಳು. ಆದರೆ ಮಾನವ ಈ 2ರ ನಡುವೆ ಇರುವ ಜೀವನದಲ್ಲಿ ತನಗೆ ಬಂದ ರೀತಿಯಲ್ಲಿ ವರ್ತಿಸುತ್ತಿರುತ್ತಾನೆ. ಇಂದು ಮನುಕುಲ ಎಷ್ಟು ಸಾವು, ನೋವು, ಪರಿಸರ ನಾಶ, ದ್ವೇಷ, ಅಸೂಯೆಗಳನ್ನು ಕಾಣುತ್ತಿದೆ. ಆದುದರಿಂದ ಸಮರಸತೆಯ ಜೀವನ ನಮ್ಮದಾಗಲಿ. ಗಿಡ, ಮರ, ಪ್ರಾಣಿ, ಪಕ್ಷಿಗಳಾದಿಯಾಗಿ ಎಲ್ಲರನ್ನೂ ರಕ್ಷಿಸುತ್ತಾ ನಮ್ಮಲ್ಲಿನ ಯಾವುದೇ ವೈಮನಸ್ಯವಿಲ್ಲದ ಜೀವನ ನಡೆಸಿದಾಗ ನಮ್ಮ ಜೀವನ ಚಕ್ರ ಸುಸೂತ್ರವಾಗಿ ಸಾಗಿ ಅಂತಿಮ ಹಂತವನ್ನು ತಲುಪಬಹುದು. ಒಂದು ಸುಭಾಷಿತ ಈ ರೀತಿ ಇದೆ: ಗಚ್ಚನ್ ಪಿಪಿಲಿಕೋ ಯಾತಿ ಯೋಜನಾನಾಂ ಗತೈರಪಿ ಆಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ ಎಂದು. ಅಂದರೆ ಚಲಿಸುತ್ತಿದ್ದರೂ ಇರುವೆಯಾದರೂ 100 ಮೈಲಿ ಸಾಗಬಹುದು. ಚಲಿಸದೇ ಸುಮ್ಮನಿದ್ದರೆ ಗರುಡನೇ ಆದರೂ 1 ಹೆಜ್ಜೆಯೂ ಮುಂದೆ ಸಾಗದು. ಅಂದರೆ ಚಲನೆ ಪ್ರಕೃತಿ ನಿಯಮ. ಆದರೆ ಎಂತಹ ಚಲನೆ ಇರಬೇಕು ಎಂಬುದು ಕೂಡ ಮುಖ್ಯ. ನಿತ್ಯ ನಿರಂತರ ಚಲನೆ ಇರಬೇಕು. ಆದರೆ ಆ ಚಲನೆ ಸರಿ ಹಾದಿಯಲ್ಲಿರಬೇಕು ಎಂಬುದು ಕೂಡ ಮುಖ್ಯವಾದುದು. ನಮ್ಮ ಹುಟ್ಟಿಗೆ ಒಂದು ಉದ್ದೇಶವಿರಬೇಕು. ಆ ಉದ್ದೇಶದ ಈಡೇರಿಕೆಗೆ ನಮ್ಮ ಜೀವನ ಚಕ್ರ ಸಾಗಬೇಕು. ಹುಟ್ಟು ಸಾವುಗಳ ನಡುವಿನ ಜೀವನ ಸುಮಧುರವಾಗಿರಬೇಕು. ಬರುವ ಎಲ್ಲ ನೋವನ್ನು, ಕಹಿಯನ್ನು ಮರೆತು ನಲಿಯುವ, ಸಿಹಿಯನ್ನು ಅನುಭವಿಸುವ ಬದುಕಿನ ಕಡೆ ನಮ್ಮ ಹೆಜ್ಜೆ ಇರಬೇಕು. ಈ ಭೂಮಿಯಲ್ಲಿ ಜನಿಸಿದ ಯಾರೂ ಅಮರರಲ್ಲ. ಎಂದಾದರೂ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು ಎಂಬ ಅಂಶವನ್ನು ಮನದಲ್ಲಿಟ್ಟು ಜೀವನ ನಡೆಸಬೇಕು. ಆಗ ಬದುಕಿಗೊಂದು ಅರ್ಥ ಬರುತ್ತದೆ. ಮತ್ತೊಂದು ಸುಭಾಷಿತ ಈ ರೀತಿ ಇದೆ: ಸಂತುಷ್ಯ ಅತ್ಯುತ್ತಮಃ ಸುಸ್ತುತ್ಯ ಧನೇನ ಮಹತಾದಮಃ ಪ್ರಸೀದಂತಿ ಜಪರ್ದೇವಾಹ ಬಲಿಭೂತ ವಿಗ್ರಹಾಹ ಎಂದು. ಅಂದರೆ ಉತ್ತಮನಾದ ಮನುಷ್ಯ ಸ್ತೋತ್ರದಿಂದ ಸಂತೋಷಗೊಳ್ಳುವನು, ಅಧಮನಾದವನು ಹೆಚ್ಚಾದ ಹಣದಿಂದ ಸಂತೋಷಗೊಳ್ಳುವನು. ಜಪ ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಆದರೆ ಭೂತ ಪೇತಗಳಿಗೆ ಸಂತೋಷವನ್ನುಂಟು ಮಾಡಲು ಬಲಿಯನ್ನೇ ನೀಡಬೇಕು.